ಮಾತುಗಳು ಎಷ್ಟು ಹೇಳಿದ್ರು ಕಮ್ಮಿ ಆಗುತ್ತೆ. ಆ ದಿನ ನಾವು ಬಯಸಿದ್ದು ಇದೊಂದೇ ಮಾತು. ಆ ದೇವರು ನನಗಿಂತ ಹೆಚ್ಚು ಅವ್ರಿಗೆ ಆಶೀರ್ವಾದ ಮಾಡಬೇಕು. ನಾವು ಏನೇ ಇದ್ರೂ ಅವ್ರ ಪ್ರೀತಿ ವಿಶ್ವಾಸದಿಂದ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಷ್ಟ. ಯಾವ ವಿಷಯ ಬೇಕಾದರೂ ಬೇಗ ಒಪ್ಕೋಬೋದೇನೋ, ಆದರೆ ಆ ದಿನ ನಡೆದ ಘಟನೆಯನ್ನ ಇನ್ನೂ ಒಪ್ಕೊಳಕ್ಕಾಗ್ತಿಲ್ಲ. ದಿನನಿತ್ಯ ನಿಮ್ಮ ನೆನಪಿನ ಜೊತೆ ಬದುಕೋದೆ ನಮ್ಮ ಕಾಯಕ. ನೀವೇ ನಮ್ಮ ನೆಚ್ಚಿನ ಗಾಯಕ, ನಾಯಕ, ಬಡವರ ಪಾಲಿನ ಸೇವಕ. ಆತ್ಮಗಳಲ್ಲೇ ಪರಮಶ್ರೇಷ್ಠವಾದ ಆತ್ಮ ಪರಮಾತ್ಮ. ಪರಮಾತ್ಮ ಅನ್ನೋದು ನಿಮ್ಮ ಸಿನಿಮಾ ಹೆಸರಷ್ಟೇ ಅಲ್ಲ, ಅಭಿಮಾನಿ ದೇವರುಗಳು ನಿಮಗ್ ಕೊಟ್ಟಿರುವಂತಹ ಸ್ಥಾನ. ಕೆಲವು ಇರ್ಬೇಕಾದ್ರೆ ಬೆಲೆ ಕೊಡ್ತೀವಿ, ಕೆಲವ್ರ ಬೆಲೆ ಇನ್ನಷ್ಟು ಕಳ್ಕೊಂಡಾಗ ಇನ್ನೂ ಜಾಸ್ತಿ ಕೊಡ್ತೀವಿ. ಒಂದೊಂದು ದೇವರಿಗೂ ದಿನ, ವಾರ ಅಂತ ಇರುತ್ತೆ. ಆದರೆ ಅಭಿಮಾನಿಗಳ ಈ ದೇವರಿಗೆ ದಿನಗಳ ಲೆಕ್ಕ ಇಲ್ಲ, ವಾರದ ಮಿತಿ ಇಲ್ಲ. ಅಭಿಮಾನದ ಆರಾಧನೆ ನಿರಂತರ. ಅಪ್ಪು, ನೀವು ಮಾಡಿದ್ದು ಸಹಾಯ ಅಲ್ಲ, ದಾನ. ನೀವು ನಟಿಸಿಲ್ಲ, ಜೀವಿಸಿದ್ದು. ನೀವು ಕುಣಿದಿದ್ದಲ್ಲ, ಎಲ್ಲರನ್ನ ಕುಣಿಸಿದ್ದು. ನೀವು ಹಾಡಿದ್ದಲ್ಲ, ಎಲ್ಲರೂ ಗುನುಗುವಂತೆ ಮಾಡಿದ್ದು. ನೀವು ನಮ್ಮನ್ನ ಬಿಟ್ಟು ಹೋಗಿದ್ದಲ್ಲ, ನಮ್ಮೆಲ್ಲರಿಗೂ ಜೀವನದ ಪಾಠ, ನೆನಪುಗಳನ್ನ ಕೊಟ್ಟು ಹೋಗಿದ್ದು. ಕರ್ನಾಟಕ ರತ್ನ ಅರ್ಥನೇ ಶ್ರೀ ಪುನೀತ್ ರಾಜ್ಕುಮಾರ್ ಅವರು. ನೀವು ಕರ್ನಾಟಕದ ಆಸ್ತಿ. ಎಲ್ಲ ಕಡೆ ಇದ್ದಾರೆ ನಿಮ್ಮ ಅಭಿಮಾನಿಗಳು ಜಾಸ್ತಿ. ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಿದ್ದೀರ. ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇನೆ, ಇದೇ ರೀತಿ ಕನ್ನಡ ಚಿತ್ರರಂಗನ, ಕನ್ನಡಿಗರನ್ನ ಬೆಳೆಸಿ, ಜೊತೆಗೆ ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ. ಪ್ರತಿ ವರ್ಷ ಚಿತ್ರಮಂದಿರದಲ್ಲಾದರೂ ದರ್ಶನ ಕೊಡಬೇಕು ನೀವು. ನಿಮ್ಮ ದರ್ಶನಕ್ಕೆ ಕಾಯುತ್ತಿರುವ ಭಕ್ತರು ನಾವು. ಎಲ್ಲಿವರೆಗೂ ಚಿತ್ರರಂಗ ಇರುತ್ತೋ ಅಲ್ಲಿವರೆಗೂ ಅಪ್ಪು ಅವರ ಹೆಸರು ನಂಬರ್ 1 ಆಗೇ ಇರುತ್ತೆ. ಅಭಿಮಾನಿಗಳಿಗೂ ದೇವರಿಗೂ ಈ ಬೆಟ್ಟದ ಹೂವೇ ಬೇಕು. ಅಷ್ಟು ವರ್ಷ ನಮ್ಮನ್ನ ಸಪೋರ್ಟ್ ಮಾಡಿ ಬೆಳೆಸೋದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ತುಂಬಾ ವಂದನೆಗಳು. ಅಭಿಮಾನ ಅಂತ ಹೇಳಿದ ಕ್ಷಣ ನಿಮ್ಮೆಲ್ಲ ನೆನಪುಗಳು ನಮ್ಮ ಕಣ್ಮುಂದೆ ಬರುತ್ತೆ. ಅಷ್ಟೇ ಸಾಕು. ಈ ಎಲ್ಲ ನೋವುಗಳನ್ನ ನಾವು ಹೇಳ್ಕೊಳ್ದೇ ಇರ್ಬೋದು, ತೋರಿಸ್ಕೊಳ್ದೇನೂ ಇರ್ಬೋದು, ಆದರೆ ಎಂದಿಗೂ ಈ ನೋವು ನಮ್ಮ ಮನಸ್ಸಿಂದ ಹೋಗಲ್ಲ. ಆಗ ಅಭಿಮಾನ, ಈಗ ಆರಾಧನೆ. ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿ, ಸಂತೋಷವಾಗಿರಿ, ನಗನಗ್ತಾ ಇರಿ. ಹ್ಯಾಪಿನೆಸ್ ಕ್ಯಾನ್ ವಿನ್ ಎವ್ರಿಥಿಂಗ್. ಈ ಸ್ವಾರ್ಥದ ಪ್ರಪಂಚದಲ್ಲೂ ಜನಗಳು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟ ದೇವರು ನೀವು. ನೀವೇ ಅಭಿಮಾನಿಗಳ ದೇವರು, ಅಭಿಮಾನಿಗಳ ಪವರು.